ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಕೆಲವು ದಿನಗಳಿಂದ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಏನಂತಂದರೆ ಎಲ್ಲ ಒಂದು ನೆಟ್ವರ್ಕ್ಗಳು ಕೂಡ ಅವರ ಒಂದು ಪ್ಲ್ಯಾನ್ಸ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ಸ್ಗಳು ಇನ್ಕ್ರೀಸ್ ಅಂತಂದರೆ ಆ ಪ್ಲ್ಯಾನ್ಸ್ಗಳ ಬೆಲೆ ಏನಿತ್ತು ಅದನ್ನು 42% ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋನ ಮಾಡಿದ್ದೆ. ಆ ಒಂದು ವಿಡಿಯೋ ನೋಡಿಲ್ಲ ಅಂತಾರೆ ಐ ಕಾರ್ಡ್ ಹಾಕ್ತೀನಿ ನೋಡಿ, ಓಕೆನಾ. ಯಾರೆಲ್ಲ ಏರ್ಟೆಲು, ವಡಾಫೋನು ಈ ಥರ ಬೇರೆ ಒಂದು ನೆಟ್ವರ್ಕ್ಗಳು ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಜಿಯೋ ಬಿಟ್ಟು, ಅವ್ರಿಗೆಲ್ಲ ಆಲ್ರೆಡಿ ಪ್ಲ್ಯಾನ್ಸ್ ಅಪ್ಲೈ ಆಗಿದೆ, ಓಕೆನಾ. ಹೊಸ ರೂಲ್ಸ್ ಬಂದಿದೆ. ಬಟ್ ಜಿಯೋ ಕಡೆಯಿಂದ ಬಂದಿರಲಿಲ್ಲ. ಡಿಸೆಂಬರ್ 6ನೇ ತಾರೀಕಿಂದ ಬರುತ್ತೆ, ಶುರು ಆಗುತ್ತೆ ಅಂತ ಹೇಳಿದ್ದೆ. ಸೊ ಇವಾಗ ಪ್ಲ್ಯಾನ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ ಜಿಯೋ ಕಂಪ್ನಿಯವರು. ಅವರ ಒಂದು ಪ್ಲ್ಯಾನ್ಸ್ಗಳೇನಿದೆ ಅದನ್ನು ಅವರು ರಿಲೀಸ್ ಮಾಡಿದ್ದಾರೆ. ಯಾವಾಗಿಂದ ಶುರು ಆಗುತ್ತೆ ಅಂತಾರೆ, ನಾಳೆಯಿಂದ ಡಿಸೆಂಬರ್ 6ರಿಂದ ಈ ಒಂದು ಪ್ಲ್ಯಾನ್ಸ್ಗಳು, ಹೊಸ ಪ್ಲ್ಯಾನ್ಸ್ಗಳು ಶುರು ಆಗ್ತದೆ, ಓಕೆನಾ. ಅದಕ್ಕೋಸ್ಕರ ನೀವೇನಾದರೂ ರೀಚಾರ್ಜ್ನ ಮಾಡ್ಕೋಬೇಕು ಅಂತ ಇದ್ದರೆ ಸೊ ಈ ಟೈಮೆಲ್ಲ ರೀಚಾರ್ಜ್ ಮಾಡ್ಕೊಬಿಡಿ. ಯಾಕೆಂತಂದರೆ ನಾಳೆಯಿಂದ ನೀವೇನಾದರೂ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಹೋದರೆ 42% ಬೆಲೆ ಜಾಸ್ತಿ ಆಗಿರುತ್ತೆ, ಓಕೆನಾ. ಹೆಂಗೆ ಅಂತಂದರೆ ನೀವು ಏನೇ ಒಂದು ಪ್ಲ್ಯಾನ್ ನೋಡೋದಾದ್ರು ಇವಾಗ 399 ಪ್ಲ್ಯಾನು, ಅದನ್ನು ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ, 1 ಮಂತ್ಗೆ 50 ರೂಪಾಯಿ ಎಕ್ಸ್ಟ್ರಾ, ಅಲ್ಲಿಗೆ 3 ಮಂತ್ಗೆ 50 ರೂಪಾಯಿ ಎಕ್ಸ್ಟ್ರಾ, ಅಲ್ಲಿಗೆ 150 ಆಜುಬಾಜು. ಈ ಥರ ಒಂದು ಅಂದಾಜು ಮೇಲೆ ಒಟ್ಟಿನಲ್ಲಿ 50 ರೂಪಾಯಿ ಜಾಸ್ತಿ ಆಗ್ತದೆ. ಏನು ಪ್ಲ್ಯಾನ್ ಇದೆ ಅದಕ್ಕೆ ಎಕ್ಸ್ಟ್ರಾ 50 ರೂಪಾಯಿ ಆ್ಯಡ್ ಮಾಡ್ದಂಗೆ, ಒಂಥರ ಇಂಡೈರೆಕ್ಟಾಗಿ ಹೇಳೋದಾದರೆ 40 to 50% ಇನ್ಕ್ರೀಸ್ ಮಾಡ್ದಂಗೆ ಬೆಲೆನ, ಓಕೆನಾ. ಆ ಥರ ಒಂದು ಕೆಲಸಕ್ಕೆ ಬಂದುಬಿಟ್ಟಿದ್ದಾರೆ ಇವಾಗ. ಆಲ್ರೆಡಿ ಇವಾಗ ಜಿಯೋದವರು ಕೂಡ ಆ ಪ್ಲ್ಯಾನ್ಸ್ಗಳು ಕೂಡ ಹೊರಗಡೆ ಬಂದಿದ್ದಾವೆ. ಇವಾಗ ನಾನು ಪ್ಲ್ಯಾನ್ಸ್ಗಳು ಏನೇನು ಬಂದಿದ್ದಾವೆ ಅನ್ನೋದನ್ನ ನಾನು ಇವಾಗ ಸ್ಕ್ರೀನ್ಶಾಟ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಅಲ್ಲೇ ನೋಡ್ಕೊಳ್ಳಿ ಏನೇನು ಪ್ಲ್ಯಾನ್ಸ್ಗಳಿದ್ದಾವೆ ಅಂತ. ಏಕೆಂದರೆ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇಲ್ಲ ನೋಡ್ಕೊಂಡು ಹೇಳೋಕ್ಕೆ ಇಂಥ ಪ್ಲ್ಯಾನ್ಸ್ಗಳು ಈ ಥರ ಇದ್ದಾವೆ ಅಂತ ಹೇಳೋದಕ್ಕೆ. ಸೊ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ ಎಲ್ಲ ಪ್ಲ್ಯಾನ್ಸ್ಗಳು ಎಷ್ಟೆಷ್ಟು ಬೆಲೆ ಆಗಿದೆ ಅಂತ. ಒಟ್ಟಿನಲ್ಲಿ ಫೈನಲ್ ಆಗಿ ಹೇಳೋದಾದರೆ ಒಂದು 40 to 50% ಬೆಲೆನ ಜಾಸ್ತಿ ಮಾಡಿದ್ದಾರೆ, ಓಕೆನಾ. ಬೆನಿಫಿಟ್ಸ್ ಏನೇನು ಸಿಗ್ತಿತ್ತೋ ಅದೇ ಬೆನಿಫಿಟ್ಸ್ ಇದೆ. 1.5 GB ಡೈಲಿ 1.5 GB, 2 GB ಡೈಲಿ 2 GB. ಬೆಲೆ ಮಾತ್ರ ಜಾಸ್ತಿ ಆಗಿದೆ, ಓಕೆನಾ. ಇದು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್, ಓಕೆನಾ. ಎಲ್ಲ ನೆಟ್ವರ್ಕ್ಗಳು ಕೂಡ ಈ ಒಂದು ಅಪ್ಡೇಟ್ ಒಂದು ಅವೈಲೇಬಲ್ ಆಗಿತ್ತು. ಸೊ ಇವಾಗ ಜಿಯೋದವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ, ನಾಳೆಯಿಂದ ಶುರು ಆಗುತ್ತೆ. ಸೊ ನೀವೇನಾದ್ರು ರೀಚಾರ್ಜ್ ಮಾಡ್ಕೋಬೇಕು ಅಂತ ಇದ್ದರೆ ಇವತ್ತೇ ಮಾಡ್ಕೊಬಿಡಿ, ಒಳ್ಳೆಯದಾಗುತ್ತೆ. ಯಾಕೆಂತಂದರೆ ನಾಳೆಯಿಂದ ಮಾಡ್ಕೊಂಡ್ರೆ 40 to 50% ಎಕ್ಸ್ಟ್ರಾ ನೀವು ದುಡ್ಡನ್ನ ಕಟ್ಟಬೇಕಾಗುತ್ತೆ. ಸೊ ಇವಾಗ ಏನೇನು ಪ್ಲ್ಯಾನ್ಸ್ಗಳಿದ್ದಾವೆ ಅನ್ನೋದನ್ನ ನಾನು ಇವಾಗ ನನ್ನ ಸ್ಕ್ರೀನ್ಶಾಟ್ನ ನಾನು ಒಂದು 30 seconds ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಯಾಕೆಂತಂದ್ರೆ ನಾನು ಆವಾಗಲೇ ಹೇಳ್ದಂಗೆ ನನ್ನ ಹತ್ರ 2 ಮೊಬೈಲ್ ಇಲ್ಲ, ಆ ಒಂದು ಕಾರಣಕ್ಕೆ ನೀವೇ ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.